ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ದಸರಾ ಹಬ್ಬದ ಲಾಗ್ ಆಗಿರುತ್ತೆ. 2 ದಿವಸದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ನಮ್ಮ ಮನೇಲಿರೋ ಐಟಮ್ಸ್ನೆಲ್ಲ ಯಾವ ಥರ ಕ್ಲೀನ್ ಮಾಡಿಕೊಂಡೆ, ಮತ್ತು ನಾವು ಯಾವ ಥರ ಆಯುಧ ಪೂಜೆನ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೆ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ, ಕೊನೆಯದೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ ಮಾಡಿ ಇಟ್ಬಿಟ್ಟು ಇವಾಗ ಬೆಡ್ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಫ್ಯಾನ್ ಕ್ಲೀನ್ ಮಾಡೋದು ಒಂದು ಟಿಪ್ ಹೇಳ್ತೀನಿ ನೋಡಿ. ನಾವು ತಲೆ ದಿಂಬ್ಗೆ ಹಾಕ್ತಿರಲ್ಲ, ತಲೆ ದಿಂಬ್ ಕವರ್ಸ್ ಎಲ್ಲ ಇರುತ್ತಲ್ವ, ಅದು ಯಾವ್ದಾದ್ರು ವೇಸ್ಟಾಗಿ ಇರುತ್ತಲ್ವ, ಹಳೇದಾಗ್ಬಿಟ್ಟಿರುತ್ತೆ ನೋಡಿ, ಅದನ್ನು ಒಂದು ರೆಕ್ಕೆಗಳ್ಗೆ ಹಾಕಿ ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಡಸ್ಟ್ ಅವಾಗ ಕೆಳಗಡೆ ಬೀಳೋದಿಲ್ಲ, ಏನೇ ಡಸ್ಟ್ ಇದ್ರೂ ಆ ಕವರ್ ಒಳಗಡೆನೇ ಇದ್ಬಿಡುತ್ತೆ, ದಿಂಬ್ ಕವರ್ ಒಳಗಡೆ. ಫ್ಯಾನ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪು. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ತುಂಬ ಡಸ್ಟ್ ಕುತ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀರಿ. ಇನ್ನು ನಮ್ಮ ತಂಗಿ ಮಗಳು ಪಲ್ಲವಿ ಕೂಡ ಬಂದಿಲ್ಲಲ್ವ, ಅವಳು ಇಲ್ಲೇ ಇದ್ಲಲ್ವ, ಅವಳು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಇನ್ನು ಅದರಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಡಸ್ಟ್ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಒರೆಸಿ ಇಡ್ತಾ ಇದ್ಲು. ನಾನಿನ್ನು ಬ್ಯಾಕ್ ಸೈಡು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಅಂತೂ ಈ ಟೇಪ್ಸು, ಮೆಡಿಸನ್ಗಳು, ಟಾನಿಕ್ಗಳು ಇವೇ ಜಾಸ್ತಿ ಇತ್ತು. ಇನ್ನು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಯಾವ್ದು ಬೇಕೋ ಯಾವ್ದಾವ್ದು ಬೇಡ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೂಡ ಎತ್ತಾಕ್ಬಿಟ್ಟೆ. ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಗಲೀಜಿತ್ತು ಒಳಗಡೆ ಎಲ್ಲ. ಇಂದು ನಂದು ಆಯುರ್ವೇದಿಕ್ ಮೆಡಿಸನ್ಗಳೇ ಜಾಸ್ತಿ ಇದ್ದಾವೆ. ನನಗೆ ಅವಾಗ ಅಲ್ಸರ್ ಪ್ರಾಬ್ಲಮ್ ಇದ್ದಾಗ ನಾನು ಆಯುರ್ವೇದಿಕ್ ಮೆಡಿಸನ್ ತಗೊತಾ ಇದ್ದೆ. ಅದೆಲ್ಲ ಒಂದು ಅರ್ಧ ಖಾಲಿ ಆಗಿತ್ತು, ಇನ್ನು ಅರ್ಧ ಎಲ್ಲ ಇತ್ತಲ್ಲ. ಇವಾಗ ಚೆನ್ನಾಗಿ ಆಗಿಬಿಟ್ಟಿದೆ ನನಗೆ. ಇನ್ನೇನು ಮೆಡಿಸನ್ ಎಲ್ಲ ತಿನ್ನೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೂಡ ಎತ್ತಾಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಫಸ್ಟೆಲ್ಲ ಒಣಗಿದ ಬಟ್ಟೆಯಲ್ಲಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ವೆನಿಗರ್ ಹಾಕ್ಬಿಟ್ಟು ಆ ಚಿಕ್ಕ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಡ್ರೆಸ್ಸಿಂಗ್ ಟೇಬಲ್ಲು ನೀಟಾಗಿರುತ್ತೆ. ಪಾಲಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ಯಾವ್ದ್ಯಾವ್ದು ವಸ್ತುಗಳು ಬೇಕೋ ಬೇಡ ಅದನ್ನೆಲ್ಲ ನೋಡಿಕೊಂಡು ಎತ್ತಾಕ್ಬಿಡ್ತಾ ಇದ್ದೀರಿ. ಇನ್ನು ಈ ಥರ ಖಾಲಿ ಬಾಕ್ಸಸ್ ಎಲ್ಲ ತುಂಬ ಇತ್ತು. ಇದೆಲ್ಲ ಗ್ಲಾಸ್ ಬರುತ್ತೆ ನೋಡಿ, ಗಾಜಿನ ಗ್ಲಾಸು, ಆ ಥರ ಗ್ಲಾಸ್ ಬಾಕ್ಸ್ದು. ಇನ್ನೇನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಅದರಲ್ಲೇ ಸ್ಟಿಕ್ಕರ್ಸು, ಕ್ಲಿಪ್ಸು ಮತ್ತು ನಮಗೆ ಕ್ರೀಮ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನೆಲ್ಲ ಎತ್ತು ಆ ಬಾಕ್ಸಲ್ಲಿ ಇಟ್ಕೊಂಡು ಒಳಗಡೆ ಎಲ್ಲ ಯಾವ್ದಾವ್ದು ಬೇಕೋ ಯಾವ್ದಾವ್ದು ಬೇಡ ಅದು ನೋಡಿಕೊಂಡು ಅರೇಂಜ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಡ್ರಾ ಇರುತ್ತೆ ನೋಡಿ, ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಅಂತೂ ನನಗೆ ಪೂಜೆ ಪ್ರಾಡಕ್ಟ್ಸ್ ಇರುತ್ತಲ್ವ, ಪೂಜೆ ಸಾಮಗ್ರಿಗಳನ್ನೆಲ್ಲ ನಾನು ಇದರೊಳಗಡೆ ಇಟ್ಕೊಂಡಿರ್ತೀನಿ. ನಮ್ಮ ಮನೇಲಿ ದೇವ್ರ ಮನೆ ಇಲ್ವಲ್ಲ, ಅದಕ್ಕೆ ಏನು ಮಾಡ್ತೀನಿ, ಈ ಥರ ಟ್ರೇಯಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ ಅದೆಲ್ಲ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆ ನಮ್ಮ ಹಸ್ಬೆಂಡ್ದು ಎಲೆಕ್ಟ್ರಿಷಿಯನ್ ಐಟಮ್ ಬರುತ್ತೆ ನೋಡಿ, ಸ್ಕ್ರೂ ಡ್ರೈವರ್ ಆಗಿರಲಿ, ಕಟಿಂಗ್ ಬ್ಲೇಡ್ಗಳು, ಅದಕ್ಕೆ ಸಂಬಂಧಪಟ್ಟಿದ್ದು ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಅರೇಂಜ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮೇಲೆ ಡ್ರಾ ಅಲ್ಲಿ ಬಂದುಬಿಟ್ಟು ಮೆಡಿಸನ್ಗಳಾಗಿರಲಿ ಮತ್ತು ಥ್ರೆಡ್ಗಳು, ವಾಚಸ್ಸು, ನೈಲ್ ಪಾಲಿಶ್ ಎಲ್ಲ ಒಂದು ಕಡೆ ಮೇಲೆ ಡ್ರಾ ಅಲ್ಲಿ ಎತ್ತಿಟ್ಕೊಂಡಿರ್ತೀನಿ ಈ ಡ್ರಾ ಒಳಗಡೆ. ಇನ್ನು ಚಾರ್ಜಿಂಗ್ ವೈರ್ಗಳು ಎಲ್ಲ ಈ ಡ್ರಾ ಅಲ್ಲೇ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನು ಮೆಡಿಸನ್ಗಳಂತೀರಾ, ಈ ಜ್ವರ, ತಲೆನೋವು, ಮೈಕೈ ನೋವಿಗೆ ತೊಗೊಂಬಂದು ಇಟ್ಕೊಂಡಿರ್ತೀವಲ್ವ ಎಮರ್ಜೆನ್ಸಿಗೆ ಅಂತೇಳ್ಬಿಟ್ಟು ಅದನ್ನೆಲ್ಲ ಒಂದೊಂದು ಕವರ್ ಮೇಲೆ ಬರೆದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಎಕ್ಸ್ಪೈರಿ ಡೇಟ್ ನೋಡ್ಕೊತೀನಿ, ಅದ್ರ ಮೇಲೆ ಬರೆದು ಇಟ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ಟೈಮ್ಗೆ ಅದು ಯೂಸ್ ಮಾಡ್ಕೊಬೋದು. ಇವಾಗ 2 ವರ್ಷ 3 ವರ್ಷ ಇರುತ್ತೆ ಎಕ್ಸ್ಪೈರಿ ಡೇಟು ಒಂದೊಂದು ಟ್ಯಾಬ್ಲೆಟಲ್ಲಿ. ಅದು ಯಾವ ನೋವಿಗೆ ಅಂತ ಟ್ಯಾಬ್ಲೆಟ್ ಹೆಸರು, ಆ ಟ್ಯಾಬ್ಲೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ಬರೆದು ಇಟ್ಕೊಂಡ್ಬಿಟ್ರೆ ಇನ್ನು ಎಮರ್ಜೆನ್ಸಿಗೆ ನಮಗೆ ತಲೆನೋವು, ಜ್ವರ, ಮೈಕೈ ನೋವು, ಈ ಥರ ಸ್ಟಮಕ್ ಪೇಯ್ನು ಇದೆಲ್ಲ ಒಂದು ಅರ್ಧ ರಾತ್ರಿಯಲ್ಲಿ ಬಂದುಬಿಟ್ರೆ ನಾವು ಅಷ್ಟೊತ್ತಿನಲ್ಲಿ ಎದ್ದೋಗೋದಕ್ಕೆ ಆಗೋದಿಲ್ವಲ್ಲ, ಆ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಇನ್ನು ನಮ್ಮ ಪಲ್ಲವಿ ಎಲ್ಲ ಮೇಲೆ ಎಲ್ಲ ಡಸ್ಟ್ ಎಲ್ಲ ಕೂಡ ಕ್ಲೀನ್ ಮಾಡಿ ಕೊಟ್ಟಳು. ಇನ್ನು ನಾನು ಬೆಡ್ ಕವರ್ ಎಲ್ಲ ಕ್ಲೀನ್ ಮಾಡಿ ಬೇರೆ ಬೆಡ್ ಕವರ್ ಕೂಡ ಹಾಕ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಪ್ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಕಡೆ ಈ ಕಡೆ ಕೆಲಸ ಮಾಡ್ತಾಯಿದ್ರೆ, ಇನ್ನು ಒಂದು ಕಡೆ ಮೋನಿಕಾ ಸಾಂಗ್ ಇಟ್ಕೊಂಡು ನಮ್ಮ ಪಲ್ಲವಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ.
ಇನ್ನು ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಇನ್ನು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ ತಲೆದಿಂಬು ಕವರ್ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬಗಳು ಬಂತಂದರೆ ಎಲ್ಲ ಕ್ಲೀನಿಂಗ್ ಮಾಡೋ ಕೆಲಸಗಳೇ ಇರುತ್ತೆ ಎಲ್ಲರ ಹೆಣ್ಮಕ್ಳಿಗೂ. ಹಬ್ಬಗಳು ಇರಲಿ ಇಲ್ದಿರೋ ಹೋಗಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಡಸ್ಟ್ ಇದ್ದರೆ ಸಾಕು, ಎಲ್ಲೆಲ್ಲಿ ಡಸ್ಟ್ ಇರುತ್ತೋ ಕ್ಲೀನ್ ಮಾಡ್ಕೊಳೋಣ ಅನಿಸ್ಬಿಡುತ್ತೆ. ಇನ್ನು ಹಬ್ಬಗಳಂದರೆ ಈ ದಸರಾ ಹಬ್ಬಕ್ಕಂತೂ ಪ್ರತಿಯೊಂದು ಐಟಮ್ಗಳು ಕ್ಲೀನ್ ಮಾಡ್ತೀವಿ. ಅಂದರೆ ಮಿಷಿನ್ ಆಗಿರಲಿ, ಬೀರು ಆಗಿರಲಿ, ಕಬೋರ್ಡುಗಳು, ಪ್ರತಿಯೊಂದು ಐಟಮ್ಗಳು ಆಯುಧಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಇನ್ನು ಈ ಆಯುಧ ಪೂಜೆಗಂತೂ ಎಲ್ಲ ಕ್ಲೀನ್ ಮಾಡಲೇಬೇಕು. ಫ್ಯಾನಿಂದ ಹಿಡ್ದು ಫ್ರಿಜ್ಜುಗಳು, ವಾಷಿಂಗ್ ಮಿಷಿನ್ಗಳು ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ನನಗೊಂದು 3 ಅವರ್ ಆಯ್ತು ಅಂತಲೇ ಹೇಳ್ಬೋದು. ಡ್ರೆಸ್ಸಿಂಗ್ ಟೇಬಲು ಮತ್ತು ಈ ವಿಂಡೋಸ್ಗಳು ಮೇಲೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದು, ಆಮೇಲೆ ಬೆಡ್ ಕೆಳಗಡೆ, ಮಂಚದ ಕೆಳಗಡೆ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ನನಗಂತೂ 3 ಅವರ್ ಆಯಿತು. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಆರ್ಗನೈಸರ್ ಮಾಡ್ಕೊಂಡಿದ್ನಲ್ವ, ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಯಾವ್ದ್ಯಾವ್ದು ಬೇಕೋ ಯಾವ್ದ್ಯಾವ್ದು ಬೇಡ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ, ಅದನ್ನೆಲ್ಲ ಒಳಗಡೆ ಇಟ್ಕೊಂಡಿದ್ದೀನಿ. ಇನ್ನು ಯಾವ್ದ್ಯಾವ್ದು ಯೂಸ್ ಮಾಡ್ತೀವಿ ನೋಡಿ ಡೈಲಿ ಯೂಸ್ಗೆ ಅದನ್ನೆಲ್ಲ ಈ ಕಡೆ ಸೈಡಲ್ಲಿ ಹೊರಗಡೆ ಇಟ್ಕೊಂಡಿದ್ದೀನಿ. ಅಂದರೆ ಕ್ರೀಮ್ಸು, ಬಾಡಿ ಲೋಷನ್ಸು, ಎಣ್ಣೆ ಮತ್ತು ಪೌಡರು ಇದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ರೂಮೆಲ್ಲ ಕ್ಲೀನ್ ಮಾಡಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ರೂಮೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ಡೇ ಆಯುಧ ಪೂಜೆ ದಿನ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಕೂಡ ಪೂಜೆ ಇರೋದ್ರಿಂದ ಅವರು ಬೇಗನೆ ಹೋದರು. ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಬಿಟ್ಟೆ. ಮೊಸರನ್ನ, ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಪೂರಿ, ಚಟ್ನಿ ಇಷ್ಟು ಬ್ರೇಕ್ಫಾಸ್ಟ್ನ ಮಾಡಿದ್ದೆ. ಇನ್ನು ನಮ್ಮ ಪಲ್ಲವಿಗೂ ಕೂಡ ತುಂಬ ಫೇವ್ರೇಟ್ ಇದೆಲ್ಲ. ಇನ್ನು ಅವಳು ಕೇಳ್ತಾ ಇದ್ಲು ಅಂದ್ಬಿಟ್ಟು ಅವಳಿಗೂ ಮಾಡಿಕೊಟ್ಟೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ರಿ. ಇವತ್ತು ಪೂಜೆ ಬಂದುಬಿಟ್ಟು ಸಾಯಂಕಾಲ ಮೇಲೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಏನು ಮಾಡಿರಲಿಲ್ಲ. ಹೊರಗಡೆ ಮಾತ್ರ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಮಾತ್ರ ಹಾಕಿದೆ ಅಷ್ಟೇ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಕ್ಲೀನಿಂಗ್ ಕೆಲಸ ಸ್ವಲ್ಪ ಬಾಕಿ ಇತ್ತಲ್ವ, ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು, ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋದು, ಟಿ ವಿ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಮಾಡೋ ಪೌಡ್ರ್ ಕೂಡ ಖಾಲಿ ಆಗೋಗಿತ್ತು. ಲಾಸ್ಟ್ ಟೈಮ್ ಆನ್ಲೈನಲ್ಲಿ 3 ಬುಕ್ ಮಾಡಿದ್ನಲ್ಲ, ಅದು ಒಂದು 6 ತಿಂಗಳಿಗೇನೋ ಬಂತು. ಅದು ಖಾಲಿ ಆಗೋಗಿತ್ತಲ್ಲ, ಇವಾಗ ಕ್ಲೀನಿಂಗ್ ಮಾಡೋದಕ್ಕೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ವೆನಿಗರ್ ಬರುತ್ತಲ್ವ, ಅದೊಂದು ಗ್ಲಾಸು, 1 ಸ್ಪೂನ್ ಆಗೋಷ್ಟು ಸೋಡಾ, ಬೇಕಿಂಗ್ ಸೋಡಾ ಮತ್ತು ಪೌಡ್ರು ಸರ್ಫ್ ಎಕ್ಸೆಲ್ ಆಗಿರಲಿ, ವೀಲ್ ಪೌಡ್ರ್ ಆಗಿರಲಿ ಅದನ್ನು ಹಾಕ್ಬಿಟ್ಟು ಎಲ್ಲರ ಮಿಷಿನ್ ಕ್ಲೀನಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಅದು ಕ್ಲೀನಿಂಗ್ ಆಪ್ಷನ್ ಅದೇ ತಗೊಳುತ್ತೆ. ಅಂದರೆ ಎಕೋ ವಾಶ್ ಅಂತ ಕೊಟ್ಟಿದ್ದಾರೆ ನಮಗೆ ಬಂದುಬಿಟ್ಟು, ಅದನ್ನು ಕ್ಲೀನ್ ಮಾಡಿಬಿಟ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಫಸ್ಟ್ ಒಂದು ಸರಿ ರೈನ್ಸ್ ಆದಮೇಲೆ ಇವಾಗ 2ನೇ ಸರಿ ರೈನ್ಸ್ ಆಗುತ್ತೆ ನೋಡಿ, ಆವಾಗ ಎಲ್ಲ ಬಟ್ಟೆ ಎತ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಸೈಡ್ಸಲ್ಲಿ, ಮೇಲ್ಗಡೆ, ಒಳಗಡೆ, ಸೈಡಲ್ಲಿ, ಟಬ್ ಒಳಗಡೆ ಎಲ್ಲ ಈ ಬಟ್ಟೆಯಲ್ಲೇ ಒದ್ದೆ ಮಾಡಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರಿಡ್ಜ್ ಕ್ಲೀನಿಂಗ್ ಮಾಡ್ಕೊಳೋದಕ್ಕೆ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, 1 ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ತಗೊಳ್ಳಿ, ವಿನಿಗರ್ ಒಂದು ಅರ್ಧ ಗ್ಲಾಸು, 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಒಂದು ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಬಿಟ್ಟು ಬಿಸಿ ನೀರು ಸೇರಿಸ್ಕೋಬೇಕು. ಇದಕ್ಕೆ ಫಿಲ್ಟರ್ ನೀರು, ಬಿಸಿ ನೀರನ್ನ ಸೇರಿಸ್ಕೊಂಡು ಸ್ಪ್ರೇ ಬಾಟಲ್ ಬರುತ್ತೆ ನೋಡಿ, ಇದಕ್ಕೆ ಹಾಕ್ಕೊಂಬಿಟ್ಟು ಎಲ್ಲೆಲ್ಲಿ ಕರೆ ಇರುತ್ತೆ ನೋಡಿ ಅಲ್ಲೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಕ್ಲೀನಾಗಿ ಕರೆ ಎಲ್ಲ, ಜಿಡ್ಡೆಲ್ಲ ಮತ್ತು ತುಂಬ ತುಕ್ಕಿ ಹಿಡ್ದಿರುತ್ತೆ ನೋಡಿ ಅದೆಲ್ಲ ಕೂಡ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಇವಾಗ ಫ್ರಿಡ್ಜಲ್ಲಿ ಸೈಡಲ್ಲೆಲ್ಲ ನೋಡಿ ತುಂಬಾ ಗಲೀಜಾಗಿಬಿಟ್ಟಿದೆ. ಇದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಟೂತ್ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಫ್ರಿಡ್ಜು ಸೈಡಲ್ಲಿ ರಬ್ಬರ್ ಒಳಗಡೆ ಅಂತೂ ತುಂಬ ಕರೆ ಥರ ಕಟ್ಟೋಗ್ಬಿಟ್ಟಿತ್ತು. ಫ್ರಿಡ್ಜೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಇವಾಗ ಈ ಸೈಡಲ್ಲಿ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಈ ಥರ ಬ್ರಷ್ ಇದ್ದರೆ ಅಂತೂ ನಮಗೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಆ ಸ್ಪ್ರೇ ಮಾಡಾದಮೇಲೆ ಈಸಿಯಾಗಿ ಆ ಕಲೆಗಳೆಲ್ಲ ರಿಮೂವ್ ಆಗಿಬಿಡುತ್ತೆ. ಇನ್ನು ಸೈಡ್ಸಲ್ಲಿ ಎಲ್ಲ ರಬ್ಬರ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರಿಡ್ಜೆಲ್ಲ ಒಳಗಡೆ ಎಲ್ಲ ಮೊನ್ನೆ ತಾನೇ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ, ಅದನ್ನೆಲ್ಲ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಸೈಡಲ್ಲಿ, ಫ್ರಿಡ್ಜ್ ಸೈಡಲ್ಲಿ ಹೊರಗಡೆ ಮತ್ತು ಬ್ಯಾಕ್ ಸೈಡ್ ಮಾತ್ರ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ಫ್ರಿಡ್ಜನ್ನ ಯಾವಾಗ ಕ್ಲೀನ್ ಮಾಡಬೇಕಾದ್ರೂ ಸ್ವಿಚ್ ಆಫ್ ಮಾಡಿನೇ ಕ್ಲೀನ್ ಮಾಡ್ಕೊಳ್ಳಿ, ಆನ್ ಮಾಡಿ ಅಂತೂ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ.
ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಆ ಲಿಕ್ವಿಡ್ ಒಂದು ಸ್ಪ್ರೇ ಮಾಡಿದ್ರೆ ಸಾಕು, ಪಳಪಳ ಅಂತ ಹೊಳಿತಾ ಇರುತ್ತೆ. ಪಾಲಿಶಿಂಗ್ ನೋಡೋದಕ್ಕೆ ಹೊಸದಿದ್ದಂಗೆ ಇರುತ್ತೆ. ಇನ್ನು ಈ ಲಿಕ್ವಿಡ್ನಂತೂ ಮತ್ತು ವಾಟರ್ ಪ್ಯೂರಿಫೈಯರು ಮತ್ತು ವಾಷಿಂಗ್ ಮಿಷಿನ್ ಮೇಲ್ಗಡೆ ಬಾಗಿಲುಗಳಿಗೆ ಮತ್ತು ಕಿಚನ್ ಕ್ಲೀನಿಂಗ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಕರೆಗಳು, ವಿಂಡೋಸ್ ಕ್ಲೀನ್ ಮಾಡೋದಕ್ಕೆ, ಜಿಡ್ಡು ಎಲ್ಲೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಇನ್ನು ಟಿ ವಿಗಳು, ಲ್ಯಾಪ್ಟಾಪ್ಗಳು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟಿ ವಿ, ಲ್ಯಾಪ್ಟಾಪ್ಗಳನ್ನ ಫಸ್ಟು ನಾವು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಬಿಡ್ಬೇಕು. ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೋಲಿನ ಅದ್ರ ಮೇಲೆ ಬಟ್ಟೆ ಮೇಲೆ ಸ್ಪ್ರೇ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಬೇಕು. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವಿಬ್ಬರು ಕೂಡ ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಮಿಷಿನ್ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ನಲ್ವ, ಈ ಥರನೇ ನಾವು ಇಟ್ಟು ಯಾವಾಗೂ ಪೂಜೆ ಮಾಡೋದು. ಇನ್ನು ಸಿಸರ್ಗಳು, ಮಚ್ಚು ಮತ್ತು ಮಿಕ್ಸಿ ಮತ್ತು ವಾಟರ್ ಫಿಲ್ಟರು, ಟಿ ವಿಗಳು, ಲ್ಯಾಪ್ಟಾಪ್ಗಳು, ಫೋನ್ ಸ್ಟ್ಯಾಂಡು, ಇವಾಗೆಲ್ಲ ವೀಡಿಯೋ ತೆಗಿತೀರಲ್ವ ಅದಕ್ಕೂ ಎಲ್ಲ ಅರಿಶಿನ, ಕುಂಕುಮ, ಗಂಧ ಎಲ್ಲ ರೆಡಿ ಮಾಡಿಕೊಂಡು ಬೀರುಗೆ, ಫ್ರಿಡ್ಜ್ಗೆ ಮತ್ತು ವಾಷಿಂಗ್ ಮಿಷಿನು, ಡ್ರೆಸ್ಸಿಂಗ್ ಟೇಬಲ್ಗೆ ಎಲ್ಲದಕ್ಕೂ ಈ ಥರನೇ ಗಂಧ, ಅರಿಶಿನ, ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೊತೀವಿ. ಇನ್ನು ವರ್ಷವೂ ಇದೇ ಥರ ಮಾಡ್ಕೊತೀವಿ ನಾವು. ಇನ್ನು ಪೂಜೆ ಮಾಡೋದಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಂದು ಟೈಮು, 9 ಕಾಲಿಂದ 10:30ವರೆಗೂ ಒಂದು ಟೈಮು, 11:30ಇಂದ 12:30ವರೆಗೂ ಟೈಮ್ ಇತ್ತು, ಮತ್ತು 2:30ಇಂದ 3:45ವರೆಗೂ ಟೈಮ್ ಅಂತ ಒಳ್ಳೆ ಸಮಯ ಅಂತ ಇತ್ತು. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಇರಲಿಲ್ವಲ್ಲ, ಅವರು ಕೂಡ ಹಾಫ್ ಡೇ ಮೇಲೆ ಬಂದ್ರಲ್ವ, ಇನ್ನು ಒಂದೇ ಸರಿ ಸಾಯಂಕಾಲ ಮಾಡ್ಕೊಳೋಣ ಅಂತೇಳ್ಬಿಟ್ಟು ನಾವು 3 ಗಂಟೆ ಮೇಲೇ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಇನ್ನು ಗಾಡಿಗೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಗಾಡಿ ಕೂಡ ಪೂಜೆ ಮಾಡ್ಕೊತಾ ಇದ್ದೀವಿ. ಸಿಂಪಲಾಗಿ ಮನೇಲೆಲ್ಲ ಆಯುಧಗಳಿಗೆ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ನಿಂಬೆ ಹಣ್ಣಲ್ಲಿ ದೃಷ್ಟಿ ಕೂಡ ತೆಗೆದ್ಬಿಟ್ಟು ಇವಾಗ ಗಾಡಿಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀವಿ. ಗಾಡಿನ ಆಲ್ರೆಡಿ ತೊಳೆಯೋದಕ್ಕೆ ಕೊಟ್ಬಿಟ್ಟಿದ್ರು ಗ್ಯಾರೇಜಲ್ಲಿ. ವಾಶ್ ಎಲ್ಲ ಆದಮೇಲೆ ಇವಾಗ ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಯಾವಾಗೂ ಇದೇ ಥರ ಪೂಜೆ ಮಾಡ್ಕೊತೀವಿ ಇಬ್ಬರೂ. ಇನ್ನು ನಿಂಬೆಹಣ್ಣು, ಊದ್ಬತ್ತಿಯಲ್ಲೆಲ್ಲ ಫಸ್ಟ್ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಅದ್ರ ತೀರ್ಥನೆಲ್ಲ ಚೆಲ್ಬಿಟ್ಟು ಕರ್ಪೂರ ಎಲ್ಲ ಅಂಟಿಸ್ಬಿಟ್ಟು ಕುಂಬಳಕಾಯಿ ಬರುತ್ತೆ ನೋಡಿ, ಈ ಥರ ವೈಟ್ ಕುಂಬಳಕಾಯಿ ಮೇಲೆ ಅದರೊಳಗಡೆ ಆಲ್ರೆಡಿ ಕುಂಕುಮ, 5 ರೂಪಾಯಿ ಕಾಯಿನ್ಸ್ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಇನ್ನು ಅದ್ರ ಮೇಲೆ ಕರ್ಪೂರ ಹಚ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ಹೊಡೆದು ಪೂಜೆ ಮುಗಿಸ್ಕೊಂಡ್ರಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲರಿಗೂ ದಸರಾ ಮತ್ತು ವಿಜಯದಶಮಿಯ ಶುಭಾಶಯಗಳು. ಎಲ್ಲರಿಗೂ ಆರೋಗ್ಯ, ಆಯುಷು ಮತ್ತು ಅವರು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಬೇಡಿಕೊಂಡು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ನನ್ನ ಚಾನಲ್‌ನ ಯಾರೆಲ್ಲ ನೋಡ್ತೀರಾ ಅವರೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗಬೇಕಂದ್ಬಿಟ್ಟು ನೀವು ಪ್ರೇಯರ್ ಮಾಡಿ. ವಿಡಿಯೋ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.